ಎಲ್ಲರಿಗೂ ಕಥಾಕುಸುಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನೀವು ಈವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದು ಆಲಿಸುವೆಯ ಈ ಹೃದಯ ರಾಗವ ಸಂಚಿಕೆ 34. ಏನೇ ಆಗಲಿ, ನಾನು ಇದಕ್ಕೆ ಶ್ರೇಯಾ ಮದುವೆ ವಿಷಯ ಖಂಡಿತ ಹೇಳಲ್ಲ. ವಿಷಯ ಗೊತ್ತಾದರೆ ಅವನು ಖಂಡಿತ ಈ ಮದುವೆ ನಿಲ್ಲಿಸ್ತಾನೆ. ನನ್ನ ಮಗ ಎಲ್ಲರ ಕಣ್ಣಲ್ಲೂ ಕೆಟ್ಟವನಾಗೋದು ನನಗೆ ಇಷ್ಟ ಇಲ್ಲ. ಈ ಮದುವೆ ನಿಂತರೆ ಮತ್ತೆ ಅವರು ಸಮಾಜದಲ್ಲಿ ತಲೆ ಎತ್ತಿ ಓಡಾಡೋದು ಹೇಗೆ? ಇಲ್ಲ, ನನ್ನ ಮಗನಿಂದ ಯಾರು ಕಣ್ಣೀರು ಹಾಕಬಾರ್ದು. ಮೊದಲು ಈ ಇನ್ವಿಟೇಷನ್ ಇಲ್ಲಿಂದ ತೆಗೆದಿಡಬೇಕು ಎಂದು ಮನಸ್ಸಲ್ಲೇ ಅಂದುಕೊಂಡವರು ತಮ್ಮ ಕೋಣೆಗೆ ಹೋಗಿ ಕಬೋರ್ಡ್ನಲ್ಲಿ ಆ ಇನ್ವಿಟೇಷನನ್ನು ಭದ್ರವಾಗಿರಿಸಿದರು. ಶ್ರೇಯಾ ಮದುವೆ ಆದಮೇಲೆ ಹೇಗಾದರೂ ಮಾಡಿ ಹಿತ್ ಹಾಗೂ ಪ್ರಾರ್ಥನಾ ಮದುವೆ ಮಾಡಿಸಬೇಕು. ಇನ್ನು ಅವರಿಗೆ ಯಾವುದೇ ಕಾರಣ ಹೇಳಿ ನನ್ನನ್ನು ತಪ್ಪಿಸಿಕೊಳ್ಳಲಾಗಲ್ಲ ಎಂದುಕೊಂಡರು. ಆದರೆ ವಿಧಿಯ ಇಚ್ಛೆ ಬಲ್ಲವರಾರು? ಚಿನ್ನು ಪುಟ್ಟ ಎಂದು ಮಗಳನ್ನು ಕರೆದವರು ಅವಳ ಬಳಿ ಕುಳಿತು ಅವಳ ತಲೆ ಸವರಿದರು. ಹೇಳಮ್ಮ, ಮದುವೆಗೆ ಎಲ್ಲರನ್ನು ಇನ್ವೈಟ್ ಮಾಡಿದ್ಯಾ? ಇನ್ನೂ ಕೆಲವರಿಗೆ ಹೇಳೋದು ಬಾಕಿ ಇದೆ, ಅದಿವತ್ತೇ ಹೇಳ್ತೇನೆ. ಹಾಗೆ ನನಗೆ ಟೈಲರ್ ಹತ್ರ ಬ್ಲೌಸ್ ತರೋಕೆ ಹೋಗೋದಿದೆ ಎಂದಳು. ನಾನು ಬರಲಾ? ಬೇಡಮ್ಮ, ನಾನು ಸ್ವರ ಜೊತೆಗೆ ಹೋಗ್ತೇನೆ. ಸರಿ, ಸಾಯಂಕಾಲದ ಒಳಗೆ ಮನೆಗೆ ಬಂದುಬಿಡು. ಸರಿ ಎಂದವಳು ತಯಾರಾಗಿ ಸ್ವರಾಳ ಕೋಣೆಯ ಬಳಿ ಬಂದಳು. ಸ್ವರ ಎಂದು ಕದ ತಟ್ಟಿದಾಗ ಬಂದೆ ಎಂದವಳು 2 ನಿಮಿಷದ ನಂತರ ಕದ ತೆರೆದಳು. ಬಾ ಅಕ್ಕ, ಬೇಗ ಹೋಗಿ ಬರೋಣ. ಹ್ಞೂ ನಡಿ ಎಂದವಳು ಸ್ಕೂಟಿ ಏರಿದಳು. ಸ್ವರ ಅವಳ ಹಿಂದೆ ಕುಳಿತಳು. ಇಬ್ಬರನ್ನು ಹೊತ್ತ ಸ್ಕೂಟಿ ಮೊದಲು ಹೋಗಿದ್ದು ಟೈಲರ್ ಶಾಪ್ ಕಡೆಗೆ. ನಮಸ್ಕಾರ ಲಲಿತಕ್ಕ ಎಂದು ಕೈ ಜೋಡಿಸಿದಳು ಶ್ರೇಯಾ. ಪ್ರತಿಯಾಗಿ ನಮಸ್ಕಾರ ಎಂದು ಮುಗುಳ್ನಗೆ ಬೀರಿದರು ಲಲಿತಾರವರು. ನನ್ನ ಬ್ಲೌಸ್ ರೆಡಿಯಾ ಎಂದು ಕೇಳಿದವಳಿಗೆ ಹಾಂ ರೆಡಿ ಎಂದರು. ಅವರ ಕೈಯಿಂದ ಬ್ಲೌಸ್ ಪಡೆದು ಅದರ ಹಣ ಕೊಟ್ಟು, ಸರಿ ಲಲಿತಕ್ಕ, ನಾನೇನು ಬರ್ತೇನೆ, ನೀವು ಮದುವೆಗೆ ಖಂಡಿತ ಬರಬೇಕು ಎಂದಳು. ಸರಿ ಶ್ರೇಯಾ ಎಂದರು ಲಲಿತಾರವರು. ತದನಂತರ ಸ್ವರ ಮತ್ತು ಶ್ರೇಯಾಳ ಪಯಣ ಮುಂದುವರಿಯಿತು. ಅಕ್ಕ, ನಾವೀಗ ಎಲ್ಲಿಗೆ ಹೋಗ್ತಿದ್ದೇವೆ ಎಂದು ಪ್ರಶ್ನಿಸಿದ ಸ್ವರಾಳಿಗೆ ತಾತ ಮತ್ತು ಅಜ್ಜಿ ಮನೆಗೆ ಎಂದಳು ಖುಷಿಯಿಂದ. ನಿಜವಾಗ್ಲೂ ಎಂದು ಅಚ್ಚರಿ ಮಿಶ್ರಿತ ಆನಂದದಿಂದ ಕೇಳಿದಳು ಸ್ವರ. ಹ್ಞೂ ಎಂದವಳು ನಾರಾಯಣರವರ ಮನೆಯ ಮುಂದೆ ಸ್ಕೂಟಿ ನಿಲ್ಲಿಸಿದಳು. ಅಪರಿಚಿತರು ಬಂದರು ಎಂದುಕೊಂಡು ಬೊಗಳಿದ ಸಿಂಬ. ಶ್ರೇಯಾ ಮತ್ತು ಸ್ವರಾಳನ್ನು ನೋಡಿದ ಬಳಿಕ ನಿಮ್ಮ ನೆನಪಿದೆ ಎಂಬಂತೆ ಬಾಲ ಅಲ್ಲಾಡಿಸಿದ. ಹೇ ಸಿಂಬಾ ಎಂದ ಸ್ವರ ಅದರ ಗೂಡಿನ ಬಳಿ ನಿಂತು ಸೆಲ್ಫಿ ಕ್ಲಿಕ್ಕಿಸಿಕೊಂಡಳು. ವಸುಧಾರವರು ಹೊರಗೆ ಬಂದು ನೋಡಿದಾಗ ಶ್ರೇಯಾ ಮತ್ತು ಸ್ವರಾಳನ್ನು ಕಂಡು ಅವರಿಗೆ ತುಂಬ ಖುಷಿಯಾಯಿತು. ಬನ್ನಿ ಮಕ್ಕಳೇ ಎಂದು ಅಕ್ಕರೆಯಿಂದ ಮನೆಯೊಳಗೆ ಕರೆದರು. ಇಬ್ಬರೂ ನಗುತ್ತಲೇ ಮನೆಯೊಳಗೆ ಹೋದಾಗ ತಮ್ಮನನ್ನು ಕರ್ಕೊಂಡು ಬರಲಿಲ್ವಾ ಎಂದು ಶ್ರೇಯಸ್ಸನ್ನು ನೆನೆದು ಕೇಳಿದರು ವಸುಧಾರವರು. ಇಲ್ಲ ಅಜ್ಜಿ, ನಾವಿಬ್ಬರೇ ಬಂದ್ವಿ ಎಂದಳು ಸ್ವರ. ಅಜ್ಜಿ ತಾತ ಎಲ್ಲಿ ಎಂದು ಕೇಳಿದ ಶ್ರೇಯಾಳಿಗೆ ಹೊರಗಡೆ ಹೋಗಿದ್ದಾರೆ ಪುಟ್ಟಿ, ಇನ್ನೇನು ಬಂದ್ಬಿಡ್ತಾರೆ ಎಂದರು ವಸುಧಾರವರು. ಅಜ್ಜಿ, ಫೋನಲ್ಲಿ ವಿಷಯ ಹೇಳಿದ್ದೆ ಅಲ್ವಾ, ನಿಮ್ಮಿಬ್ಬರನ್ನು ಮದುವೆಗೆ ಕರೆಯಲು ನಾವು ಬಂದಿದ್ದು ಎಂದಳು ಶ್ರೇಯಾ. ಮೊಮ್ಮಗಳ ಮದುವೆ ವಿಷಯ ಕೇಳಿ ಖುಷಿಯಾದರೂ ಮದುವೆಗೆ ಹೋಗಿ ಅವಳಿಗೆ ಆಶೀರ್ವಾದ ನೀಡಲು ತಮಗೆ ಸಾಧ್ಯವೇ ಎಂದು ಶಂಕಿಸಿದರು. ಅಷ್ಟರಲ್ಲಿ ನಾರಾಯಣರವರು ಬಂದರು. ನೀವು ಕೂತ್ಕೊಳ್ಳಿ, ನಾನು ಕಾಫಿ ತರ್ತೇನೆ ಎಂದು ಅಡುಗೆ ಕೋಣೆಗೆ ಹೋದವರು ಕಾಫಿ ಜೊತೆಗೆ ಸ್ವೀಟ್ ತಂದರು. ಕಾಫಿ ತಗೊಳ್ಳಿ ಎಂದು ಮೂವರಿಗೂ ಕೊಟ್ಟರು ವಸುಧಾರವರು. ಕಾಫಿ ಕುಡಿದ ನಂತರ, ರೀ ಪುಟ್ಟಿ ಅವಳ ಮದುವೆಗೆ ನಮ್ಮನ್ನು ಆಮಂತ್ರಿಸಲು ಬಂದಿದ್ದಾಳೆ ಎಂದರು ವಸುಧಾರವರು. ಶ್ರೇಯಾ ಅವರ ಬಳಿ ಬಂದು ಲಗ್ನ ಪತ್ರಿಕೆ ಅವರಿಗೆ ಕೊಟ್ಟು ಅವರ ಹಾಗೂ ವಸುಧಾರವರ ಕಾಲಿಗೆ ನಮಸ್ಕರಿಸಿದಳು. ಇಬ್ಬರು ಮನಸಾರೆ ಅವಳನ್ನು ಹರಸಿದರು. ತಾತ ಅಜ್ಜಿ, ನಾವೇನು ಬರ್ತೇವೆ, ಇನ್ನೂ ನನ್ನ ಕೆಲವು ಗೆಳತಿಯರಿಗೆ ಮದುವೆಗೆ ಇನ್ವೈಟ್ ಮಾಡಬೇಕು ಎಂದು ಶ್ರೇಯಾ ಹೇಳಿದಾಗ ಇಷ್ಟು ಬೇಗ ಅವರಿಬ್ಬರನ್ನು ಕಳಿಸಿಕೊಡಲು ಮನಸ್ಸಿಲ್ಲದಿದ್ದರೂ ಅವರ ಪರಿಸ್ಥಿತಿಯನ್ನು ನೆನೆದು ಮರು ಮಾತನಾಡಲಿಲ್ಲ. ಖಂಡಿತ ನೀವಿಬ್ಬರು ಮದುವೆಗೆ ಬರಲೇಬೇಕು ಎಂದು ಹೋಗುವ ಮುನ್ನ ಹೇಳಲು ಮರೆಯಲಿಲ್ಲ ಶ್ರೇಯಾ. ಅವರು ಹೋದ ಬಳಿಕ, ರೀ ನಾವು ಮದುವೆಗೆ ಹೋಗೋಣವಾ ಎಂದು ಆಸೆಯಿಂದ ಕೇಳಿದರು ವಸುಧಾರವರು. ಏನು ಹೇಳ್ತಿದ್ಯಾ ವಸು, ನಾವು ಅಲ್ಲಿಗೆ ಹೋಗೋದಾ? ಅದಂತೂ ಸಾಧ್ಯವಿಲ್ಲ. ನಾವು ಅಲ್ಲಿಗೆ ಹೋದರೆ ಅವನನ್ನು ನೋಡಬೇಕಾಗುತ್ತೆ. ಬೇಡ, ನಾವು ಅಲ್ಲಿಗೆ ಹೋಗೋದು ಬೇಡ ಎಂದು ಖಡಾಖಂಡಿತವಾಗಿ ನುಡಿದರು. ರೀ ಪುಟ್ಟಿ ನಮ್ಮ ಮೊಮ್ಮಗಳು, ಅವಳ ಮದುವೆಗೆ ನಾವು ಹೋಗದೇ ಇದ್ದರೆ ಹೇಗೆ? ಪಾಪ ಅವಳಿಗೆ ಬೇಜಾರಾಗಲ್ವಾ ಎಂದು ಅಳುತ್ತಾ ಹೇಳಿದರು ವಸುಧಾರವರು. ವಸು, ಪುಟ್ಟಿ ನಮ್ಮ ಮೊಮ್ಮಗಳೇ, ನಾನು ಅಲ್ಲ ಅಂತ ಹೇಳ್ತಿಲ್ಲ. ಅವಳಿಗೆ ಇಲ್ಲಿಂದಲೇ ಆಶೀರ್ವಾದ ಮಾಡಿದ್ರಾಯಿತು. ಇನ್ನು ಮದುವೆಗೆ ಹೋಗೋದು ಬೇಡ ಅಷ್ಟೇ ಎಂದವರು ತಮ್ಮ ಕೋಣೆಗೆ ಹೋದರು. ಇವರ ಕೋಪ ಅದು ಯಾವಾಗ ಕಡಿಮೆ ಆಗುತ್ತೋ. ನನಗೆ ಮೊಮ್ಮಗಳ ಮದುವೆ ನೋಡಬೇಕು, ಹಾಗೆ ನನ್ನ ಮಗನನ್ನು ನೋಡಬೇಕು. ಅವನೀಗ ಹೇಗಿದ್ದಾನು ಎಂದು
ಮಗನನ್ನು ನೆನೆದರು ವಸುಧಾರವರು. ಮನೆಯ ಕರೆಗಂಟೆ ಒತ್ತಿದಳು ಶ್ರೇಯಾ. ಅಕ್ಕ, ಇದು ಯಾರ ಮನೆ ಎಂದು ಕೇಳಿದಳು ಸ್ವರ. ನನ್ನ ಫ್ರೆಂಡ್ ಮನೆ ಎಂದು ಚುಟುಕಾಗಿ ಉತ್ತರಿಸಿದಳು ಶ್ರೇಯಾ. ಅಷ್ಟರಲ್ಲಿ ಪ್ರೇರಣಾ ಬಂದು ಬಾಗಿಲು ತೆರೆದಳು. ಹಾಯ್, ನಾನು ಶ್ರೇಯಾ. ಹಾಂ, ಗೊತ್ತಾಯಿತು, ಬನ್ನಿ ಅಕ್ಕ ಎಂದು ಅವರನ್ನು ಮನೆಯೊಳಗೆ ಆಹ್ವಾನಿಸಿದಳು ಪ್ರೇರಣಾ. ಅಕ್ಕ ಅಕ್ಕ, ಯಾರು ಬಂದಿದ್ದಾರೆ ನೋಡು ಎಂದು ಪ್ರಾರ್ಥನಾಳನ್ನು ಕರೆದಳು ಪ್ರೇರಣಾ. ಪ್ರಾರ್ಥನಾ ಅಡುಗೆ ಕೋಣೆಯಿಂದ ಬಂದವಳು ಶ್ರೇಯಾಳನ್ನು ನೋಡಿ, ಹೇ ಶ್ರೀ, ವಾಟ್ ಎ ಸರ್ಪ್ರೈಸ್, ಇವತ್ತೇನು ನನ್ನ ನೆನಪಾಗಿದ್ದು ಎಂದು ಕೇಳಿದವಳು. ಇವಳು ಸ್ವರ ಅಲ್ವಾ ಎಂದು ಕೇಳಿದಳು. ಹೌದು ಪ್ರಾರ್ಥನಾ, ನಾನು ಬಂದಿದ್ದು ಯಾಕೆ ಅಂದರೆ ಮುಂದಿನ ವಾರ ನನ್ನ ಮದುವೆ ಇದೆ, ನೀನು ಮತ್ತು ಪ್ರೇರಣಾ ಇಬ್ಬರು ಬರಬೇಕು ಆಯಿತಾ ಎಂದವಳು ಅವಳ ಕೈಗೆ ಲಗ್ನ ಪತ್ರಿಕೆ ನೀಡಿದಳು. ಅಮ್ಮ ಶ್ರೇಯಾ ಮನೆಗೆ ಹೋಗಿ ಹಿಕ್ ಮತ್ತು ಶ್ರೇಯಾ ವಿಷಯ ಮಾತಾಡ್ತಾರೆ ಅಂತ ಗೊತ್ತಿತ್ತು, ಆದರೆ ಇಷ್ಟು ಬೇಗ ಮದುವೆ ಡೇಟ್ ಫಿಕ್ಸ್ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ನನಗೊಂದು ಮಾತು ಹೇಳಲಿಲ್ಲ ಅಮ್ಮ. ಇರಲಿ, ಪರವಾಗಿಲ್ಲ, ಮತ್ತೆ ವಿಚಾರಿಸ್ಕೋತೇನೆ ಎಂದು ಮನದಲ್ಲೇ ಅಂದುಕೊಂಡಳು ಪ್ರಾರ್ಥನಾ. ಪ್ರಾರ್ಥನಾ, ಏನು ಯೋಚನೆ ಮಾಡ್ತಿದ್ಯಾ ಎಂದು ಶ್ರೇಯಾ ಕೇಳಿದಾಗ, ಏನಿಲ್ಲ ಶ್ರೀ ಎಂದವಳು ಲಗ್ನ ಪತ್ರಿಕೆ ಕಡೆಗೆ ಕಣ್ಣು ಹಾಯಿಸಿದಾಗ ಶ್ರೀಹಿತ್ ಬದಲಿಗೆ ಶ್ಯಾಮ್ ಹೆಸರು ನೋಡಿ ಗೊಂದಲಕ್ಕೊಳಗಾದಳು. 2 ಸಾರಿ ಕಣ್ಣುಜ್ಜಿ ಮತ್ತೆ ಲಗ್ನ ಪತ್ರಿಕೆ ನೋಡಿದಳು. ಇದೇನು ಹಿತ್ ಹೆಸರಿಗೆ ಬದಲಾಗಿ ಶ್ಯಾಮ್ ಹೆಸರು ಇದೆ, ಇದು ಹೇಗಾಯಿತು? ಅಂದರೆ ಅಮ್ಮ ಶ್ರೀ ತಂದೆ ತಾಯಿ ಜೊತೆ ಮಾತಾಡಿಲ್ವಾ ಎಂದು ಯೋಚಿಸಿದಳು ಪ್ರಾರ್ಥನಾ. ಅಷ್ಟರಲ್ಲಿ ಪ್ರೇರಣಾ ಕಾಫಿ ಎಂದು ಎಲ್ಲರಿಗೂ ಕಾಫಿ ಕೊಟ್ಟಳು. ಕಾಫಿ ಕುಡಿದ ನಂತರ ಪ್ರೇರಣಾ, ನೀನು ಖಂಡಿತ ಮದುವೆಗೆ ಬರಲೇಬೇಕು ಎಂದಳು ಶ್ರೇಯಾ. ಸರಿ ಅಕ್ಕ ಎಂದು ಮುಗುಳ್ನಗೆ ಬೀರಿದಳು ಪ್ರೇರಣಾ. ಸರಿ, ಹಾಗಾದರೆ ನಾವೇನು ಬರ್ತೇವೆ ಎಂದು ಶ್ರೇಯಾ ಹೊರಡಲನುವಾದಾಗ, 1 ನಿಮಿಷ ಅಕ್ಕ, ಎಲ್ಲರೂ ಜೊತೆಯಲ್ಲೇ ಇದ್ದೇವೆ, ಒಂದು ಸೆಲ್ಫಿ ಪ್ಲೀಸ್ ಎಂದಳು ಸ್ವರ. ಸರಿ. ಸೆಲ್ಫಿ ಕ್ಲಿಕ್ಕಿಸಿಕೊಂಡ ಬಳಿಕ ಇಬ್ಬರೂ ಅಲ್ಲಿಂದ ಹೊರಟರು. ಪ್ರಾರ್ಥನಾ ತನ್ನ ಗೊಂದಲ ದೂರ ಮಾಡುವ ಸಲುವಾಗಿ ಸರಸ್ವತಿಯವರಿಗೆ ಕರೆ ಮಾಡಿದಳು. ಹಲೋ ಅಮ್ಮ. ಹೇಳಮ್ಮ ಪ್ರಾರ್ಥನಾ. ಅದು ಶ್ರೇಯಾ ಬಂದಿದ್ಲು ಅಮ್ಮ, ಅವಳ ಮದುವೆಗೆ ಇನ್ವೈಟ್ ಮಾಡಲಿಕ್ಕೆ. ಇದೇನಮ್ಮ ಹಿತ್ ಜಾಗದಲ್ಲಿ ಶ್ಯಾಮ್ ಅನ್ನೋ ಹೆಸರಿದೆ? ಅದು ಎಂದವರು ತಾವು ಶ್ರೇಯಾಳ ಮನೆಗೆ ಹೋದಾಗ ನಡೆದ ಘಟನೆಯನ್ನು ವಿವರಿಸಿದರು. ಇವಾಗ ಏನು ಮಾಡೋದು? ನೀನು ಶ್ರೇಯಾ ಮದುವೆ ವಿಷಯವನ್ನು ಯಾವುದೇ ಕಾರಣಕ್ಕೂ ಹಿತ್ಗೆ ಹೇಳಬಾರ್ದು. ಯಾಕೆ? ನಿಮಗೆ ಗೊತ್ತಲ್ಲ, ಶ್ರೇಯಾ ಮದುವೆ ವಿಷಯ ಗೊತ್ತಾದರೆ ಅವನು ಖಂಡಿತ ಸುಮ್ಮನೆ ಕೂರಲ್ಲ. ನನ್ನ ಮಗ ಸಮಾಜದ ಮುಂದೆ ಕೆಟ್ಟವನಾಗೋದು ನನಗೆ ಇಷ್ಟ ಇಲ್ಲ. ಅವನ ಹಣೆಯಲ್ಲಿ ಅವಳ ಹೆಸರು ಬರೆದಿಲ್ಲ ಅಂತ ಸಮಾಧಾನ ಪಡ್ಕೋಬೇಕು ಅಷ್ಟೆ ಎಂದರು ಸರಸ್ವತಿಯವರು. ಆದರೂ ಅಮ್ಮ, ನೋಡು ಪ್ರಾರ್ಥನಾ, ನಿನಗೆ ನಿಜವಾಗ್ಲೂ ನನ್ನ ಮೇಲೆ ಗೌರವ ಇದ್ದರೆ ನೀನು ಈ ವಿಷಯವನ್ನು ಹಿತ್ಗೆ ಹೇಳಬಾರ್ದು ಅಷ್ಟೇ. ಸರಿಮ್ಮ, ನಾನು ಹೇಳಲ್ಲ. ಥ್ಯಾಂಕ್ ಯು, ನಾನು ಆಮೇಲೆ ಮಾತಾಡ್ತೇನೆ ಎಂದು ಕರೆ ಸ್ಥಗಿತಗೊಳಿಸಿದಳು ಪ್ರಾರ್ಥನಾ. ಮುಂದುವರೆಯುವುದು.